ಅದ್ದೂರಿಯಾಗಿ ಜರುಗಿದ 37ನೇ ವಾರ್ಷಿಕ ಸಭೆ ಹಾಗೂ 70 ವರ್ಷ ಮೇಲ್ಪಟ್ಟ ಹಿರಿಯ ಚೇತನರ ಸನ್ಮಾನ ಸಮಾರಂಭ 2024 ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಬೆಂಗಳೂರು ಇವರ ಸಹಯೋಗದಲ್ಲಿ ಜಮಖಂಡಿ ತಾಲೂಕಾ ಸರ್ಕಾರಿ ನಿವೃತ್ತ ನೌಕರರ ಸಂಘ ಜಮಖಂಡಿ 37ನೇ ವಾರ್ಷಿಕ ಸಭೆ ಹಾಗೂ 70 ವರ್ಷ ಮೇಲ್ಪಟ್ಟ ಹಿರಿಯ ಚೇತನರ ಸನ್ಮಾನ ಸಮಾರಂಭ 2024 ಜಮಖಂಡಿ ನಗರದ ಬಸವ ಭವನದಲ್ಲಿ ಅದ್ದೂರಿಯಾಗಿ ಜರುಗಿದ ನಿವೃತ್ತ ನೌಕರರ ಸಂಘದ 37ನೇ ವಾರ್ಷಿಕ ಸಭೆ ಹಾಗೂ 70 ವರ್ಷದ ಹಿರಿಯ ಚೇತನರ ಸನ್ಮಾನ ಕಾರ್ಯಕ್ರಮದಲ್ಲಿ ಸಸಿಗೆ ನೀರುಣಿಸಿ ಕಾರ್ಯಕ್ರಮ ಉದ್ಘಾಟಿಸಿದ ಜಗದೀಶ ಗುಡಗುಂಟಿ ಶಾಸಕರು ಹಾಗೂ ಕಣ್ಣೂರು ಹೊರಗಿನ ಮಠದ ಶ್ರೀಗಳು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡಿದ ನಾಡೋಜ ಜಗದೀಶ ಗುಡಗುಂಟಿ ಶಾಸಕರು ಜಮಖಂಡಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದಿಂದ ಬಹಳ ಅವಶ್ಯಕತೆ ಇದೆ ಎಂದು ನನಗೆ ಈಗ ಗೊತ್ತಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸನ್ಮಾನ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರ್ತಾ ಮನುಷ್ಯ ತನ್ನ ವಯಸ್ಸಿನದ್ದಕ್ಕೂ ಕೆಲಸ ಮಾಡಿಕೊಂಡು ಬರ್ತಾನೆ. 35-40 ವರ್ಷ ಕೆಲಸ ಮಾಡಿದ ಬಳಿಕ ಒಮ್ಮಿಂದೊಮ್ಮೆ ನಿವೃತ್ತಿ ಆದ ಕೂಡಲೇ ಮನೆಗೆ ಬಂದು ಬಿಡ್ತಾನೆ. ಮನೆಯಲ್ಲಿ ಏನೋ ಒಂದು 10 ದಿನ 15 ದಿವಸ ಅತಿ ಸಂಭ್ರಮ. ಇಲ್ಲಿಯವರೆಗೂ ದುಡಿದಿದ್ದೇನೆ, ಹಿರಿಯನಾದಾಗ ಯಜಮಾನ ಆದಾನ ಅಂತ ಹೇಳಿ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ಅದೇ 10-15 ದಿನ ಕಳೆದ ಮೇಲೆ ಶುರು ಆಗುತ್ತೆ ನೋಡಿ ಎಲ್ಲರಿಗೂ ತಲೆನೋವು. ಮನೆಯಲ್ಲಿ ಇರುವವರಿಗೆ ಇವ ಮನ್ಯಾಗ 24 ತಾಸು ಮನೆಯಲ್ಲಿಯೇ ಕೂತ್ರ ಹೆಣ್ಣು ಮಕ್ಕಳಿಗೆ ಭಾಳ ತ್ರಾಸ ಆಕೈತಿ. ಯಾಕೆಂದ್ರೆ ಅದನ್ನ ತಂದು ಕೊಡು ಇದನ್ನ ತಂದು ಕೊಡು ಅಂತ. ಆದ್ರೆ ನೌಕರಿ ಮಾಡುವಾಗ ಚಲೋ ಇತ್ತು, ಹೊರಗಡೆ ಇರ್ತಿದ್ದ, ಈಗ ನಿವೃತ್ತಿಯಾಗಿ ಭಾಳ ತ್ರಾಸ ಆಗೈತಿ ಅಂತ ಅನಿಸ್ತದ. ಅದಕ್ಕೆ ಇದುವರೆಗೂ ಕೂಡ ಕೆಲಸ ಮಾಡಿದ್ದು ಗೊತ್ತಾಗದ. ಆದರೆ ಇಂತಹ ಒಂದು ನಿವೃತ್ತಿ ಸಂಘ ಇರುವುದರಿಂದ ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ನಿವೃತ್ತಿ ಸಂಘದ ಜೊತೆಗೆ ವಿಚಾರ ವಿನಿಮಯ ಮಾಡಿಕೊಂಡು ಎಲ್ಲ ವಿದ್ಯಮಾನ ಅರಿತುಕೊಂಡು ನಾವು ಹೇಗೆ ಸಮಾಜಕ್ಕಾಗಿ ದೇಶಕ್ಕಾಗಿ ಕೆಲಸ ಮಾಡಬಹುದು, ನಮ್ಮ ಅನುಭವವನ್ನ ನಮ್ಮ ಚಿಂತನೆಯನ್ನ ಹಿಂದೆ 30-40 ವರ್ಷ ದುಡಿಯುತ್ತೀರಿ, ಸಾಕಷ್ಟು ಕಷ್ಟಪಟ್ಟು ತಂದಿರ್ತೀವಿ, ಸಾಕಷ್ಟು ಬುದ್ಧಿನೂ ಕಲ್ತಿರ್ತೀವಿ. ನಮಗೆ ಅನುಭವ ಬಂದ ಮೇಲೆ ಮತ್ತೊಬ್ಬರು ತಪ್ಪು ಮಾಡಿದರೆ ತಪ್ಪನ್ನ ತಿದ್ದಲಿಕ್ಕೆ ಈ ಒಂದು ನಿವೃತ್ತ ವಯಸ್ಕರ ಸಂಘಕ್ಕೆ ಸಾಧ್ಯತೆ ಇದೆ. ಸಂಘದ ದೇಶ ಏನೋ ಉದ್ದೇಶಗಳಲ್ಲಿಯೂ ಕೂಡ ತಮ್ಮೊಂದಿಗಷ್ಟೇ ಉಪಯೋಗಗಳನ್ನು ತಾವು ಹಮ್ಮಿಕೊಳ್ಳಬೇಕು. ನಾನು ಇಲ್ಲಿ ಚಿಂತನೆ ಮಾಡಿ ನಾನು ಹೇಳ್ತಾ ಇದ್ದೀನಿ ಎಂದ ಶಾಸಕರು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಎಚ್.ಎಂ. ಶೆಟ್ಟರ್ ಅವರು ಮಾತನಾಡಿ, ನಮ್ಮ 37ನೇ ವಾರ್ಷಿಕ ಸಭೆ ಹಾಗೂ 70 ವರ್ಷ ಮೇಲ್ಪಟ್ಟ ಹಿರಿಯ ಚೇತನರ ಸನ್ಮಾನ ಸಮಾರಂಭ ಹಾಗೂ ದಾನಿಗಳ ಸನ್ಮಾನ ಈ ಪ್ರಕಾರ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಅದು ಯಶಸ್ವಿಯಾಗಿ ನೆರವೇರಿತು. ನಮ್ಮ ಸಂಘದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ನಾಡೋಜ ಜಗದೀಶ ಗುಡಗುಂಟಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ ಡಾಕ್ಟರ್ ವಿಶ್ವ ಪ್ರಭುದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಯಾಣ ಹೊರಗಿನ ಮಠ ಕೊಣ್ಣೂರು ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಶಾಸಕರಾದ ಜಗದೀಶ ಗುಡಗುಂಟಿ ಅವರು ನಮ್ಮ ಸಂಘದ ಏಳಿಗೆಗಾಗಿ 1,20,000 ರೂಪಾಯಿ ದೇಣಿಗೆ ನೀಡುವುದಾಗಿ ವಾಗ್ದಾನ ಮಾಡಿದರು. ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಸಂಘದ ಸದಸ್ಯರೆಲ್ಲರೂ ಕಾರಣೀಭೂತರಾದರು. ಇನ್ನು ನಮ್ಮ ಸಂಘದ ಉದ್ದೇಶ ನಿವೃತ್ತರಿಗೆ ಯಾವುದೇ ರೀತಿ ತೊಂದರೆಗಳಾದರೆ ನಾವೆಲ್ಲರೂ ಮುಂದೆ ನಿಂತು ನಿಭಾಯಿಸುತ್ತೇವೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಡಿವೈಎಸ್ಪಿ ಶಾಂತವೀರ ಅವರು ಈ ಕಾರ್ಯಕ್ರಮಕ್ಕೆ ಬರಲು ಕಾರಣ ಏನೆಂದರೆ ಸುಮಾರು 37 ವರ್ಷಗಳಿಂದ ಈ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಸನ್ಮಾನ ಮಾಡತಕ್ಕಂಥದ್ದು ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಂಡು ಬಂದ ನಮ್ಮ ಜಮಖಂಡಿ ತಾಲೂಕಿನ ನಿವೃತ್ತ ನೌಕರರ ಸಂಘದವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಅಷ್ಟೇ ಚೆನ್ನಾಗಿ ನಿರ್ವಹಣೆಗೂ ಆಗ್ತಾ ಇದೆ. ಅವರ ಲವಲವಿಕೆ ಉತ್ಸಾಹದಿಂದ ಓಡ್ತಾ ಇದ್ದಂತಹದ್ದು ಇದನ್ನೆಲ್ಲ ನೋಡಿದಾಗ ನನಗೆ ತುಂಬಾ ಸಂತೋಷ, ಖುಷಿ ಆಗ್ತಾ ಇದೆ. ನಿಜವಾಗಲೂ ಹೇಳಬೇಕೆಂದ್ರೆ ನಮ್ಮ ಯುವಕರು 20-25ನೇ ವಯಸ್ಸಿನ ಯುವಕರು ನಮ್ಮ ನಿವೃತ್ತ ನೌಕರರು ಮಾಡ್ತಾ ಇರುವ ಕೆಲಸ ನೋಡಿ ಯುವಕರು ನಾಚಬೇಕು, ಅವರಿಗೆ ನಾಚಿಕೆ ಆಗಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಯುವಕರು ಏನು ಮಾಡ್ತಿದ್ದಾರೆ ಅಂದರೆ ಸುಮ್ಮನೆ ಅಲ್ಲಿಂದ ಕೆಲಸಗಳು ಮಾಡುವುದು, ಯಾವುದೇ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು, ಕೆಟ್ಟ ಅಭ್ಯಾಸಗಳಲ್ಲಿ ಕೆಲಸಗಳಲ್ಲಿ ಭಾಗಿಯಾಗುವುದು ನಮ್ಮ ಯುವಕರು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಂದು ಒಳ್ಳೆಯ ಪಾಠ ನಮ್ಮನ್ನು ನೋಡಿ ಕಲಿತುಕೊಳ್ಳಲಿ ಅನ್ನುವ ನಿವೃತ್ತಿ ನೌಕರರ ಸಂಘದವರು ಮಾಡಿದ್ದಾರೆ. ತುಂಬ ಮೆಚ್ಚುವಂತಹ ಕಾರ್ಯ ನಿವೃತ್ತ ನೌಕರರು ಮಾಡಿದ್ದಾರೆ. ನನ್ನ ಕಡೆಯಿಂದ ಈ ಸಂಘಕ್ಕೆ ಶುಭವಾಗಲಿ, ಅಭಿನಂದನೆಗಳು. ನಮ್ಮ ಇಲಾಖೆಯಿಂದ ಸಂಘಕ್ಕೆ ಏನೇ ಸಹಾಯ ಬೇಕಾದರೆ ನಾನು ಮಾಡಲು ಸಿದ್ಧ ಎಂದು ಹೇಳಿದ ಡಿವೈಎಸ್ಪಿ ಶಾಂತವೀರ ಅವರು ಈ ಕಾರ್ಯಕ್ರಮದಲ್ಲಿ ಎಚ್.ಎಂ. ಶೆಟ್ಟರ್, ಎಲ್.ಆರ್. ಪವಾರ್, ಸಿ.ಪಿ. ಮೇಗಾಡಿ, ಎಸ್.ಕೆ. ಪಡೆನ್ನವರ್, ಎಸ್.ಎಚ್. ಮಠಪತಿ, ಡಿ.ಎಂ. ಜನವಾಡ್, ಎಂ.ಬಿ. ಹುನಕುಂಟಿ, ಯು.ಎಸ್. ಝಾರೆ, ಬಿ.ಎಂ. ಕೋಟೆನ್ನವರ್ ಉಪಸ್ಥಿತರಿದ್ದರು. ವರದಿಗಾರ ಕಲ್ಯಾಣಪ್ಪ ಎಸ್. ಬಾಂಗಿ, ಆರ್.ಡಿ. ನ್ಯೂಸ್, ಜಮಖಂಡಿ. ತಮ್ಮ ವಿಚಾರಗಳನ್ನು ಸ್ಪಷ್ಟೀಕರಿಸಿ ಅಷ್ಟೇ ಅಲ್ಲ, ಅದನ್ನು ಪ್ರಾಕ್ಟಿಕಲ್ ಆಗಿ ಬರಲಿಕ್ಕೆ ತಾವು ಕೂಡ ಪ್ರಯತ್ನ ಮಾಡಿದಂದ್ರೆ ಸಾಕಷ್ಟು ಸಂಸಾರಗಳು ಒಂದುಗೂಡಿ ಚೆನ್ನಾಗಿ ಹೋಗ್ಲಿಕ್ಕೆ ಸಾಧ್ಯ, ಬಹಳಷ್ಟು ಯೋಜನೆಗಳ ಲಾಭ ಪಡೆಯಲು ಕೂಡ ಸಾಧ್ಯ. ಮತ್ತು ಆಕ್ಸಿಡೆಂಟ್ ಆದರೂ ಅವನು ಕೂಡ ಎತ್ಕೊಂಡು ಹೋಗಿ ಹೇಗಾದರೂ ಒಂದು ಸಹಾಯ ಸರ್ಕಾರ ಮಾಡಲಿಕ್ಕೆ ಇಂಥ ಯೋಜನೆ ಬಹಳಷ್ಟು ಇದಾವೆ. ಆದರೆ ಈ ಒಂದು ಸಮಯ ನನಗೆ ಸರಿ ಅನಿಸೋದು ಗೊತ್ತಿಲ್ಲ ಭಾಳಷ್ಟು ಹೇಳಲಿಕ್ಕೆ. ಇರಲಿ, ಆದರೆ ಮಾಡುವಂಥ ತಮ್ಮಿಂದ ಕಾರ್ಯಗಳು ಬಹಳಷ್ಟು ಇವೆ.
ಇಡೀ ಒಂದು ನಿಮ್ಮ ಅಕ್ಕಪಕ್ಕದವರನ್ನು ಸರಿಯಾಗಿ ನೋಡಿಕೊಂಡು, ಅಷ್ಟೇ ಅಲ್ಲ ತಮ್ಮ ತಾಲೂಕನ್ನು ನೋಡಿಕೊಂಡು, ಜಿಲ್ಲೆಯನ್ನು ನೋಡಿಕೊಂಡು, ರಾಜ್ಯವನ್ನು ನೋಡಿಕೊಂಡು ಸರಿಯಾದ ಒಂದು ಮಾರ್ಗದರ್ಶನ ಮಾಡುವುದು ಕೂಡ ತಮಗೆ ಹಕ್ಕಿದೆ. ಹಿರಿಯರಿಗೆ ತಮ್ಮ ಮಾರ್ಗದರ್ಶನ ಮಾಡುವುದು ಹಕ್ಕಿದೆ. ಹೇಳಕ್ಕೆ ನಮ್ಮದು ತಿಳಿದಿದ್ದನ್ನು ಹೇಳೋದು, ಸ್ಪಷ್ಟವಾಗಿ ಹೇಳೋದು. ಕಡೆಗೆ ಅವ್ರು ತೋತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ನಾವು ಕೆಲಸ ಆಗಲೇಬೇಕು. ಸಮಾಜ ಹಿತದೃಷ್ಟಿಯಿಂದಾಗ ನಾವು ಒಗ್ಗೂಡಿಕೊಂಡು ಕೆಷ್ಟಕ್ಕೆ ಬೆನ್ನು ಹತ್ತಲೇಬೇಕಾಗ್ತದೆ. ಅದಕ್ಕೆ ತಮ್ಮ ಎಲ್ಲ ವಿಚಾರಗಳಿಗೆ, ತಮ್ಮ ಎಲ್ಲ ಕಾರ್ಯಗಳಿಗೆ ನಾನು ಯಾವತ್ತೂ ಬದ್ಧ ಇದ್ದೇನೆ. ತಮಗೆ ಯಾವತ್ತೂ ಸಹಾಯ ಸಹಕಾರ ಮಾಡೇ ಮಾಡ್ತೀನಿ ಅಂತ ನಿಮಗೆ ತಿಳಿಪಡಿಸ್ತೀನಿ. ಮತ್ತು ಇಂಥ ಒಂದು ಕಾರ್ಯನಿರ್ವಹಣೆಗಾಗಿ ಕನಿಷ್ಠ ಪಕ್ಷ ಒಂದು 1,20,000 ರೂಪಾಯಿ ವೈಯಕ್ತಿಕವಾಗಿ ಈ ಒಂದು ಸಂಘಕ್ಕೆ ಇವತ್ತಿನಿಂದ ಕೊಡಲಿಕ್ಕೆ ಪ್ರಾರಂಭ ಮಾಡಿ. ಈ ಖರ್ಚು ಬರ್ತದೆ, ಅಂದ್ರೆ ಕಚೇರಿ ಖರ್ಚು ಬರ್ತದೆ, ಪೇಪರ್ ತರಿಸ್ಕೊಳ್ಳೋದು ಬರ್ತದೆ, ಡೈಲಿ ಪೇಪರನ್ನು ತರಿಸೋ ಬರ್ತದೆ. ಅದಕ್ಕೆ ಇವತ್ತು ಪ್ರಾರಂಭ ಆಗಲಿ. 1,20,000 ಯಾಕೆ ಹೇಳಿದ್ರೆ ತಿಂಗಳ 10,000 ರೂಪಾಯಿ ಅಂದ್ರೆ 1,20,000. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಇವತ್ತಿನ ಯುವಕರು ಏನಿದ್ದಾರೆ, 20-25ನೇ ವಯಸ್ಸಿನ ಯುವಕರು ನಮ್ಮ ಈ ಕಾರ್ಯಕ್ರಮ, ನಮ್ಮ ನಿವೃತ್ತ ನೌಕರ ಸಂಘದವ್ರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನೋಡಿ ಅವ್ರು ನಾಚಬೇಕು, ನಾಚಿಕೆ ಆಗಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಯುವಕರು ಏನು ಮಾಡ್ತಿದ್ದಾರೆ, ಬೇರೆ ಬೇರೆ ಸಂಬಂಧ ಇಲ್ದಿರ್ತಕ್ಕಂಥ ಕೆಲಸಗಳನ್ನು ಮಾಡೋದು, ಯಾರೋ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಕೆಟ್ಟ ಕೆಟ್ಟ ಅಭ್ಯಾಸಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದನ್ನೆಲ್ಲ ನಮ್ಮ ಯುವಕರೆಲ್ಲ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಒಂದು ಒಳ್ಳೆಯ ಪಾಠ ನೋಡಿ, ನಮ್ಮನ್ನು ನೋಡಿ ನೀವು ಕಲ್ತ್ಕೊಳ್ರಿ ಅನ್ನೋ ಮಟ್ಟಕ್ಕೆ ನಮ್ಮ ನಿವೃತ್ತ ನೌಕರ ಸಂಘದವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಮೆಚ್ಚುವಂಥ ಕಾರ್ಯ ಸಂಘದವರು ಮಾಡಿದ್ದಾರೆ. ನನ್ನ ಕಡೆಯಿಂದ ಈ ಸಂಘಕ್ಕೆ ಯಾವಾಗಲೂ ಶುಭಾಶಯ, ಅಭಿನಂದನೆ ಇರ್ತದೆ. ಸುಮಾರು ಸಾರಿ ಅವ್ರಿಗೆ ಹೇಳಿದ್ದೀನಿ, ನಮ್ಮ ಇಲಾಖೆಯಿಂದ ನಿಮಗೆ ನಿವೃತ್ತ ನೌಕರ ಸಂಘಕ್ಕೆ ಏನೇ ಸಹಕಾರ ಬೇಕಿದ್ರು 100% ನಾನು ಮಾಡಿಕೊಡ್ತೀನಿ ಅಂತೇಳಿ ಇವತ್ತು ವೇದಿಕೆ ಮುಖಾಂತರ ನಾನು ಹೇಳ್ತೀನಿ. ನಾನು ವೈಯಕ್ತಿಕವಾಗಿ ಆಗಿರ್ಬೋದು ಅಥವಾ ನಮ್ಮ ಇಲಾಖೆ ವತಿಯಿಂದ ಆಗಿರ್ಬೋದು, ನಿಮ್ಮ ಸಂಘಕ್ಕೆ ನಮ್ಮ ಕಡೆಯಿಂದ ಏನೇ ಸಹಕಾರ ಇದ್ರೂ 100% ಯಾವಾಗ ಬೇಕಾದರೂ ನೀವು ಫೋನ್ ಮಾಡ್ಬೋದು, ನಮ್ಮ ಮನೆಗೆ ಬರ್ಬೋದು ಅಥವಾ ನಮ್ಮ ಆಫೀಸ್ಗೂ ಬರ್ಬೋದು ಅಂತೇಳಿ ನಾನು ವಿನಂತಿಸ್ಕೊಳ್ತೀನಿ. ಇಲ್ಲಿ ಸುಮಾರು ಜನ ಈ ಸಂಘದಲ್ಲಿರ್ತಕ್ಕಂಥವ್ರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಭಾಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರ್ತಕ್ಕಂಥವ್ರು ಸಹ ಕೆಲಸ ಮಾಡ್ತಕ್ಕಂಥದ್ದು ನೋಡಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಈ ವಿಶೇಷವಾಗಿ ನಾನು ಮಾತೃ ಇಲಾಖೆ, ಶಿಕ್ಷಣ ಇಲಾಖೆಯ ಭಾಳ ಜನರು ಸಹ ಇದರಲ್ಲಿ ಕೆಲಸ ಮಾಡ್ತಾಯಿದ್ರಿ. ಅದ್ರ ಬಗ್ಗೆ ಅಂತ ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಇದೆ. ನಿಮಗೆ ನಿಮ್ಮ ಸಂಘಕ್ಕೆ ಭಗವಂತ ಯಾವಾಗಲೂ ಒಳ್ಳೇದು ಮಾಡಲಿ. ಯಾರಿವತ್ತು ನಮ್ಮ ನಿವೃತ್ತ ನೌಕರ ಸಂಘದಿಂದ ಸನ್ಮಾನ ಮಾಡ್ಕೊಂಡಿದ್ರಿ, ನಮ್ಮ PSIಗಳಾಗಿರ್ಬೋದು ಅಥವಾ ಅಲ್ಲಿ ನಮ್ಮ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾಗಿರ್ಬೋದು, ಕುಳಿಲಿ ಅವರಿರ್ಬೋದು. ನಾನು ಜಮಖಂಡಿ ತಾಲೂಕಾ ನಿವೃತ್ತ ನೌಕರ ಸಂಘದ ಅಧ್ಯಕ್ಷನಾದಂಥ HM ಶೆಟ್ಟರ್. ನಮ್ಮ 37ನೆಯ ವಾರ್ಷಿಕ ಸಭೆ ಹಾಗೂ 70 ವರ್ಷ ಮೇಲ್ಪಟ್ಟಂಥ ಹಿರಿಯ ಚೇತನರ ಸನ್ಮಾನ ಸಮಾರಂಭ ಹಾಗೂ ನಮ್ಮ ಸದಸ್ಯರ ಮಕ್ಕಳು ಕ್ಲಾಸ್ 1 ಪೋಸ್ಟಿಗೆ ಏನು ಹಾಜರಾಗಿದ್ದಾರೆ ಅವರ ಸನ್ಮಾನ, ದಾನಿಗಳ ಸನ್ಮಾನ, ಈ ಪ್ರಕಾರ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದು ಯಶಸ್ವಿಯಾಗಿತ್ತು. ನಮ್ಮ ಸಂಘದ ಈ ಉದ್ಘಾಟನೆಯನ್ನು ನೀರುಣಿಸೋ ಸಸಿಗೆ ನೀರು ಉಣಿಸೋ ಮುಖಾಂತರ ನಮ್ಮ ಜಮಖಂಡಿ ತಾಲೂಕಿನ ಶಾಸಕರಾದಂಥ ಶ್ರೀ ನಾಡೋಜ್ ಗುಡುಗುಂಟೆ ಅವರು ನೆರವೇರಿಸಿದರು. ಆಮೇಲೆ ಕೊಣ್ಣೂರಿನ ಹೊರಗಿನ ಮಠದ ವಿಶ್ರಾದ್ಯ ಪಂಡಿತಾದಿ ಶಿವಾಚಾರ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಅತಿಥಿಗಳಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಮನಹಳ್ಳಿ ಅವರು, ಆಮೇಲೆ ಬಿಜಾಪುರದಿಂದ ನಮ್ಮ ಬಿರಾದಾರವರು ಬಂದಿದ್ದರು. ಆಮೇಲೆ ನಮ್ಮ ಸಂಘದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಸಂಘದ ಈ 37ನೇ ವಾರ್ಷಿಕ ಸಮ್ಮೇಳನ ಭಾಳ ಯಶಸ್ವಿಯಾಯಿತು. ಆಮೇಲೆ ನಮ್ಮ ಸಂಘ ಸಕ್ರಿಯವಾಗಿದೆ ಅಂತ ಹೇಳ್ಕೊಂಡು ಇದು ಮಾಡಿದರು. ನಮ್ಮ ಸಂಘದ ಏಳಿಗೆಯನ್ನು, ನಮ್ಮ ಕಾರ್ಯ ಚಟುವಟಿಕೆಯನ್ನು ತಿಳಿದು ನಮ್ಮ ಸಂಘದ ಏಳಿಗೆಗಾಗಿ ಶ್ರೀ ಜಗದೀಶ್ ಗುಡುಗುಂಟೆ ಅವರು ತಮ್ಮ ಸ್ವಂತ 1,20,000 ರೂಪಾಯಿ ದೇಣಿಗೆಯನ್ನು ಕೊಡ್ತೀನಿ ಎಂದು ಹೇಳಿದರು. ಆಮೇಲೆ ಅದನ್ನು ಕೊಡುತ್ತಾರೆ. ಆಮೇಲೆ ನಮ್ಮ ಸಂಘ ಭಾಳ ಯಶಸ್ವಿಯಾಗಿ